ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕಾಲರ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು 36 ಸೈಜ್ದು ಕಾಲರ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲು ನಾನು ಟೋಟಲ್ 12 ಇಂಚ್ ಅಗಲ ಇಟ್ಕೊಂಡು ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಬ್ಯಾಕು ಫ್ರಂಟ್ ಎರಡೂ ಒಂದೇ ಸರಿ ಹಾಕ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ 12 ಇಂಚ್ ಅಗಲ ಬಟ್ಟೆ ಬಂದು 12 ಇಂಚ್ ಇದೆ. ಹಾಗೆ ಬ್ಯಾಕು ಮತ್ತು ಫ್ರಂಟು ಅಂತ ನಿಮಗೆ ಗೊತ್ತಾಗಲಿ ಅಂತ ಬರೆದಿದ್ದೀನಿ. ಈಗ ನೋಡಿ, 12 ಇಂಚ್ ಅಗಲ ಇದೆ. ಉದ್ದ ಬಂದು ನಮಗೆ ಉದ್ದ ಬಂದು ನಮಗೆ 13.5 ಇಂಚ್ ಬೇಕು. ಹಾಗಾಗಿ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 14ವರೆಗೆ ಬ್ಯಾಕ್ ಸೈಡ್ದು ನಾನು ಮಾರ್ಕ್ ಮಾಡಿದ್ದೀನಿ. ಹಾಗೆ ಶೋಲ್ಡರ್ ನೋಡ್ತಾ ಇರ್ಬೋದು ನೀವು, 7.5 ಇಂಚ್ಗೆ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕಾಲರ್ ನೆಕ್ ಹೊಲಿತಾ ಇರೋದ್ರಿಂದ ಸ್ವಲ್ಪ ಮೆಜರ್ಮೆಂಟು ಚೇಂಜ್ ಇರುತ್ತೆ. ಮಾಮೂಲಿ ಬ್ಲೌಸ್ಗೂ ಕಾಲರ್ ನೆಕ್ಕು ಮತ್ತು ಬೋಟ್ ನೆಕ್ಕಿಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಮೆಜರ್ಮೆಂಟು ತೊಗೊಳ್ಳೋದು. ನೆಕ್ಸ್ಟ್ ಈಗ ನಾನು ಆರ್ಮೋಲ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಆರ್ಮೋಲು 7 ಇಂಚ್ ಇಟ್ಕೊಂಡಿದ್ದೀನಿ. 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಎಳೆದಿದ್ದೀನಿ. ಹಾಗೆ ಕ್ರಾಸಾಗೆ 1.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಟ್ಕೊತಾ ಇದ್ದೀನಿ. ಇದು ಆರ್ಮೋಲ್ ಶೇಪ್ ಏನಿರುತ್ತೆ, ಆ ಆರ್ಮೋಲ್ ಶೇಪ್ನ ಕೊಡಬೇಕಾಗುತ್ತೆ. ನೀಟಾಗಿ ಶೇಪ್ನ ಕೊಟ್ಕೋಬೇಕು ನಾವು. ನೋಡ್ತಾ ಇರ್ಬೋದು, ಇಲ್ಲಿ ಆರ್ಮೋಲ್ಗೆ 1.5 ಇಂಚ್ ಇಟ್ಕೊಂಡು ಶೇಪ್ನ ಕೊಟ್ಟಿದ್ದೀನಿ. ಹಾಗೆ ಬ್ಯಾಕ್ ಸೈಡ್ ಟಕ್ಸ್ ಪಾಯಿಂಟ್ ಬರುತ್ತಲ್ವ, ಅದಕ್ಕೆ ಇಲ್ಲಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ಸೈಡು ನಮಗೆ ಫುಲ್ ಹಾಗೆ ಕ್ಲೋಸ್ ಇರುತ್ತೆ, ಓಪನ್ ಇಲ್ಲ. ಬೋಟ್ ನೆಕ್ಕು ಫುಲ್ ಬ್ಯಾಕ್ ಕ್ಲೋಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು 3.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಫ್ರಂಟ್ ಸೈಡು ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ಸೈಡು ನಮಗೆ 13.5 ನನಗೆ ರೆಡಿ ಬೇಕು. ಹಾಗಾಗಿ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಹಾಗಾಗಿ 15ವರೆಗೆ ಮಾರ್ಕ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, 15.5 ಇಂಚ್ಗೆ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಫ್ರಂಟ್ ಸೈಡ್ ಆರ್ಮೋಲ್ ಕೂಡ ಅಷ್ಟೇ 7 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕು ಮತ್ತು ಫ್ರಂಟು ಆರ್ಮೋಲು ಸೇಮ್ ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ. ಹಾಗೆ ಫ್ರಂಟಲ್ಲಿ 1 ಇಂಚ್ಗೆ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು, ಹಾಗೆ ಒಂದು 1/2 ಇಂಚು ಒಳಗಡೆ ತೊಗೊಂಡು ಈ ರೀತಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾವು ಈ ಆರ್ಮೋಲ್ದು ಡೌನ್ ಏನು ಬರುತ್ತೆ ಅಲ್ಲಿ ಒಂದು ಕ್ರಾಸ್ 1/2 ಇಂಚು ಕ್ರಾಸಾಗಿ ತೊಗೊಂಡು ಒಳಗಡೆ ತೊಗೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ 3/4 ತೊಗೊಂಡಿದ್ದೀನಿ ನಾನು. ಕುತ್ತಿಗೆಯ ಶೇಪ್ ಏನು ಬರುತ್ತೆ ಅದು 3/4 ತೊಗೊಂಡಿದ್ದೀನಿ. ಹಾಗೆ ಡೀಪ್ ಬಂದು ಈ ರೀತಿ 6.5 ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಯಾಕೆಂದರೆ ಕಾಲರ್ ಬರುತ್ತಲ್ಲ, ಹಾಗಾಗಿ ಸ್ವಲ್ಪ ಅರ್ವ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಯಾವ ಶೇಪ್ ಬೇಕು ಅಂದರೆ ಆ ಶೇಪ್ ಕೊಡ್ಕೋಬೋದು. ನಾನು ಇಲ್ಲಿ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ, ಯಾಕೆಂದರೆ ಈ ರೀತಿ ರೌಂಡ್ ಶೇಪ್ ಬಂದು ಚೆನ್ನಾಗಿರುತ್ತೆ. ಹಾಗೆ ನೀವು ಸ್ಕ್ವಯರ್ ಅಥವಾ ಶೇಪ್ ಏನಾದರೂ ಬೇಕಾದ್ರೂ ಕೊಡ್ಕೋಬೋದು. ನೆಕ್ಸ್ಟ್ ಈಗ ನಾನು ಕೆಳಗಡೆ 15ವರೆಗೆ ತೊಗೊಂಡಿದ್ದೆ ಅಲ್ವಾ, ಅಲ್ಲಿಗೊಂದು ಸ್ಟ್ರೈಟ್ ಲೈನ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಕೆಳಗಡೆ ಕೂಡ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಕ್ರಾಸಾಗಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು 2.5 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆಯಿಂದ ಮೇಲಕ್ಕೆ 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹೇಳ್ಕೊತಾ ಇದ್ದೀನಿ. ಮೊದಲು ಕ್ರಾಸಾಗಿ ಶೇಪ್ ತೊಗೊಂಡು ಆಮೇಲೆ ಸ್ಟ್ರೈಟ್ ಲೈನ್ನ ಹಾಕಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ಸೆಂಟರ್ ಪಾಯಿಂಟ್ ನೋಡ್ಕೋಬೇಕು. ಈಗ 5.5 ಇದೆ, 2.25ಗೆ ಒಂದು ಸೆಂಟರ್ ಪಾಯಿಂಟ್ನ ಗುರುತು ಮಾಡಿಕೊಂಡು 2 ಇಂಚಷ್ಟು ಈ ರೀತಿ ಲೈನ್ ಹಾಕ್ಕೊಂಡು, ಒಂದು 2 ಇಂಚಷ್ಟು ಉದ್ದ ಲೈನ್ ಹಾಕ್ಕೊಂಡು 1/4 ಇಂಚ್ಗೆ ಈ ರೀತಿ ಟಕ್ಸ್ ಪಾಯಿಂಟ್ ಹಿಡಿಯೋದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. 1/4 ಇಂಚ್, ಅರ್ಧ ಇಂಚಷ್ಟು ಟಕ್ಸ್ ಪಾಯಿಂಟ್ನ ಹಿಡಿಬೇಕಾಗುತ್ತೆ. ಹಾಗೆ ನೋಡಿ, ಇಲ್ಲಿ 3.5 ಇಂಚು ಕ್ರಾಸಾಗಿ ಏನು ನಾನು ಮಾರ್ಕ್ ಮಾಡಿದ್ದೆ, ಆ ಮಾರ್ಕಿಂದ ಮುಂದಕ್ಕೆ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. 1.5 ಇಲ್ಲ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆದಷ್ಟು 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ, ಕಫು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅದಕ್ಕೂ ಕೂಡ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಬಿಟ್ಟು ಮೇಲೆ 1 ಇಂಚ್ಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮೋಲ್ ಹತ್ರ ಕೂಡ ಈ ರೀತಿ ನೀಟಾಗಿ ಕ್ರಾಸಿಂಗ್ ಏನು ಬರುತ್ತೆ ಆ ಕ್ರಾಸಿಂಗ್ ಹತ್ರ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಶೇಪು ಸೈಡಲ್ಲಿ ಒಂದು ಟಕ್ಸ್ ಪಾಯಿಂಟ್ ಬರುತ್ತೆ, ಅದಕ್ಕೆ ಬೆಲ್ಟ್ ಪಟ್ಟಿಯಿಂದ ಮೇಲ್ಭಾಗ 2 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಮಾಡಿಬಿಟ್ಟು ಮುಂದಕ್ಕೆ ಒಂದು 3.5 ಇಂಚ್ಗೆ ಈ ರೀತಿ ಉದ್ದ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಆಗ ಗೊತ್ತಾಗುತ್ತೆ ಯಾವ ರೀತಿ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡಬೇಕು ಅಂತ. ಈಗ ಆಲ್ಮೋಸ್ಟ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಮಾರ್ಕ್ ಮಾಡಿದ್ದು. ಈಗ ನೋಡಿ, ಇನ್ನೊಂದು ಸರಿ ನಾನು ತೋರಿಸ್ತಾ ಇದ್ದೀನಿ. ಅಗಲ ಬಂದು 12 ಇಂಚ್ ಇಟ್ಕೊಂಡಿದ್ದೀನಿ. ನೀವು 11 ಇಂಚ್ ಕೂಡ ಇಟ್ಕೋಬೋದು. ನಾನು ಸ್ವಲ್ಪ ಬಟ್ಟೆ ಜಾಸ್ತಿ ಬಿಡಬೇಕು ಒಳಗಡೆ ಅಂತೇಳಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಬಂದು 13.5 ರೆಡಿ ಬರುತ್ತೆ. ಬ್ಯಾಕ್ ಸೈಡ್ 1 ಇಂಚ್ ಎಕ್ಸ್ಟ್ರಾ, ಫ್ರಂಟ್ ಸೈಡು 2 ಇಂಚ್ ಎಷ್ಟು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಬ್ಯಾಕ್ ಸೈಡ್ 14.5, ಫ್ರಂಟ್ 15.5.
ನೋಡಿ ಈಗ ಏನು ಶೋಲ್ಡರ್ ಬಂದು 7.5 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಆರ್ಮೋಲ್ ಬಂದು 2 ಸೈಡು ಅಷ್ಟೇ 7 ಇಂಚ್ ಇಟ್ಕೊಂಡಿದ್ದೀನಿ. ನೀವು ಮಾರ್ಕ್ ಮಾಡಿದಾದಮೇಲೆ ನೋಡಿಕೊಂಡು ನೀವು ರೌಂಡ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಶೋಲ್ಡರ್ ರೌಂಡ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಇಟ್ಕೋಬೇಕು. ನೀವು ನಿಮಗೆ ಆರ್ಮೋಲು ಮತ್ತು ಶೋಲ್ಡರ್ದು ನಿಮಗೆ ಮಾರ್ಕ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ರೆಡಿ ಬ್ಲೌಸ್ ಇರುತ್ತಲ್ವ, ಆ ರೆಡಿ ಬ್ಲೌಸ್ ತೊಗೊಳ್ಳಿ. ಈ ರೀತಿ ಅಂದರೆ ಸ್ಟಿಚ್ ಮಾಡಿರೋ ಅಂಥ ಮಾಮೂಲಿ ರೆಡಿ ಬ್ಲೌಸ್ ತೊಗೊಂಡು ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಈ ರೀತಿ ಆರ್ಮೋಲ್ ರೌಂಡ್ ಫುಲ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಈ ರೌಂಡ್ ಏನಿರುತ್ತೆ ಈ ರೌಂಡಷ್ಟು ನಾವು ಶೋಲ್ಡರ್ನ ಇಟ್ಕೋಬೇಕಾಗುತ್ತೆ. ನೋಡಿ 7.5 ಬಂದಿದೆ ಆರ್ಮೋಲ್ ರೌಂಡು. ಈ 7.5 ಇಂಚು ನಾವು ಶೋಲ್ಡರ್ನ ಇಟ್ಕೋಬೇಕಾಗುತ್ತೆ. ಮಾಮೂಲಿ ಬ್ಲೌಸಲ್ಲಿ ಈಗ ಬೋಟ್ ನೆಕ್ಕು ಮತ್ತು ಕಾರ್ಲರ್ ನೆಕ್ಕಿಗೆ ಸ್ವಲ್ಪ ಜಾಸ್ತಿ ಬೇಕು ನಮಗೆ, ಶೋಲ್ಡರು ಜಾಸ್ತಿ ಇಟ್ಕೋಬೇಕು. ಹಾಗಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಾಮೂಲಿ ಬ್ಲೌಸಲ್ಲಿ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟು ನೀವು ಶೋಲ್ಡರ್ನ ಇಟ್ಕೊಳ್ಳಿ. ನೋಡಿ ಟೋಟಲ್ 7.5 ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಇಂಚ್ ಕಮ್ಮಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ರೌಂಡ್ ಬರುತ್ತಲ್ಲ ಆಗ ನಮಗೆ ಸರಿ ಹೋಗುತ್ತೆ. ಹಾಗಾಗಿ ನೀವು 7.5 ಇಂಚ್ ಬೇಕಾದ್ರೂ ಇಟ್ಕೋಬೋದು, ಬಟ್ ನಾನಿಲ್ಲಿ 7 ಇಂಚ್ ಇಟ್ಕೊಂಡಿದ್ದೀನಿ, ಸಾಕಾಗುತ್ತೆ. 7 ಇಂಚ್ ಇಟ್ಕೊಂಡ್ಮೇಲೆ ಈ ರೀತಿ ಕ್ರಾಸಾಗೆ ನಾವು ಮಾರ್ಕ್ನ ಮಾಡ್ಕೋಬೇಕು. ಬ್ಯಾಕಲ್ಲಿ 1.5 ಇಂಚ್ಗೆ, ಫ್ರಂಟಲ್ಲಿ 1 ಇಂಚ್ಗೆ ಈ ರೀತಿ ಕ್ರಾಸಾಗೆ ಮಾರ್ಕ್ ಮಾಡಿಬಿಟ್ಟು ಶೇಪ್ನ ಕೊಟ್ಕೋಬೇಕಾಗುತ್ತೆ, ಆರ್ಮೋಲ್ ರೌಂಡಿಂಗ್ ಶೇಪ್ನ. ನೆಕ್ಸ್ಟ್ ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿ ಕೆಳಗಡೆಯಿಂದ ಮೇಲಕ್ಕೆ 3.5 ಇಂಚು, ಆ 3.5 ಇಂಚಿಂದ ಕ್ರಾಸಾಗಿ 3.5 ಇಂಚು ಮತ್ತೆ ಮಾಡಿಬಿಟ್ಟು ನೆಕ್ಸ್ಟು ಈ ಕಡೆ ಕೆಳಗಡೆ ಬಂದು 2.5 ಇಂಚ್ಗೆ ಇಟ್ಕೊಂಡು ಮಾರ್ಕ್ ಮಾಡಬೇಕು. ಹಾಗೆ ಟಕ್ಸ್ ಪಾಯಿಂಟ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ, ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಡೀಪ್ ಬರೋದಿಲ್ಲ ಕಾಲರ್ ಬ್ಲೌಸ್ಗೆ. ನೀವು ಬ್ಯಾಕ್ ಸೈಡ್ ಓಪನ್ ಬೇಕು ಅಂದರೆ ಇಟ್ಕೋಬೋದು, ಬಟ್ ಇಲ್ಲಿ ಫುಲ್ ಕ್ಲೋಸ್ ಬೇಕು ಅಂತ ಹೇಳಿದರು, ಹಾಗಾಗಿ ಕ್ಲೋಸಲ್ಲಿಗೆ ಇದೆ. ಫ್ರಂಟಲ್ಲಿ ಮಾತ್ರ ಓಪನ್ ಬರುತ್ತೆ, ಹಾಗೆ ಫ್ರಂಟಲ್ಲಿ ಹುಕ್ಸ್ ಕೂಡ ಬರುತ್ತೆ. ಈಗ ನೋಡಿ ಕಟ್ಟಿಂಗ್ ಅಷ್ಟೇ. ಮೊದಲು ಬೆಲ್ಟ್ ಪಟ್ಟಿನ ಈ ರೀತಿ ಕಟ್ ಮಾಡ್ಕೋಬೇಕು. ಆಮೇಲೆ ನಾವು ನೆಕ್ ಶೇಪ್ ಏನಿರುತ್ತೆ ಅಂದರೆ ಫ್ರಂಟ್ ಡೀಪ್ ಏನು ಶೇಪ್ ಇರುತ್ತೆ ಆ ಶೇಪ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಕ್ ಸೈಡ್ ಯಾವುದೇ ಕಾರಣದಕ್ಕೂ ಕಟ್ ಮಾಡಿಬಿಡಿ, ಯಾಕೆಂದರೆ ಏನು ಶೇಪ್ ಕೊಟ್ಟಿಲ್ಲ, ಫುಲ್ ಕಾಲರ್ ನೆಕ್ ಬರುತ್ತೆ, ಕ್ಲೋಸ್ ಬರುತ್ತೆ ಬೆನ್ ಪೂರ್ತಿ. ಹಾಗಾಗಿ ನೆಕ್ಸ್ಟ್ ಆರ್ಮೋಲ್ ಎಲ್ಲ ನಾವು ಏನು ಮಾರ್ಕ್ ಮಾಡಿದ್ವಿ ನೀಟಾಗಿ ಶೇಪ್ ತೆಗ್ದಿರ್ತೀವಲ್ವ ಆ ಶೇಪ್ಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ನೋಡಿ ಬ್ಯಾಕ್ ಪಾರ್ಟ್ ಆಲ್ರೆಡಿ ರೆಡಿ ಆಯಿತು. ಈಗ ಫ್ರಂಟಲ್ಲಿ ಕೂಡ ಅಷ್ಟೇ ನೋಡಿ ಈ ರೀತಿ ನಾವು ಸ್ವಲ್ಪ ಈ ರೀತಿ ಒಂದು 1/2 ಇಂಚಷ್ಟು ಒಳಗಡೆ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಡ್ಕೊಂಡ್ರೆ ಯಾವುದೇ ರೀತಿ ರಿಂಕಲ್ಸ್ ಅದೇನು ಬರೋದಿಲ್ಲ, ನೀಟಾಗಿ ಬರುತ್ತೆ. ಹಾಗೆ ಟೈಟ್ ಹಿಡಿಯೋದು ಆ ಥರದ್ದೇನೂ ಆಗೋದಿಲ್ಲ, ನೀಟಾಗಿರುತ್ತೆ. ಈಗ ನೋಡಿ ಬ್ಯಾಕ್ ಸೈಡ್ ಫುಲ್ ಕಟಿಂಗ್ ಆಯಿತು, ಇಷ್ಟೇ ಬ್ಯಾಕ್ ಸೈಡು, ಇನ್ನೇನು. ಹಾಗೆ ಬ್ಯಾಕ್ ಸೈಡಲ್ಲಿ ಟಕ್ಸ್ ಬರುತ್ತಲ್ಲ ಅದನ್ನು ಕೂಡ ಮಾರ್ಕ್ ಮಾಡಿದ್ದೀನಿ. ಹಾಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಪಾಯಿಂಟ್ನ ಈ ರೀತಿ ಟಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ, ಯಾಕೆಂದರೆ ಗುರ್ತು ಸಿಗಲಿ ಅಂತ ಅಷ್ಟೇ. ಹಾಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಓಪನ್ನು, ಶೋಲ್ಡರ್ ಓಪನ್ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲೂ ಕೂಡ ನೀವು ಈ ರೀತಿ ಒಂದು ನಾಚ್ ಹೊಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಗುರ್ತು ಎರಡು ಕೂಡ ಐಡೆಂಟಿಫೈ ಮಾಡೋದಕ್ಕೆ. ಹಾಗೆ ಫ್ರಂಟು ಮತ್ತು ಎಲ್ಲ ಫುಲ್ ಕಟಿಂಗ್ ಆಗಿದೆ, ಫ್ರಂಟು ಬ್ಯಾಕೆಲ್ಲ. ನೆಕ್ಸ್ಟ್ ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಸ್ಲೀವ್ಸ್ಗೆ ಎಷ್ಟು ಬಟ್ಟೆ ಮಿಕ್ಕಿದೆ, ಸ್ಲೀವ್ಸ್ಗೆ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಬರುತ್ತೆ. ನಮಗೆ ಬಟ್ಟೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟು ನಾವು ಎಕ್ಸ್ಟ್ರಾನ ಪ್ಯಾಚ್ ಹಾಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನಮಗೆ ಎಷ್ಟು ಬಟ್ಟೆ ಬೇಕು ಅಂತ ನೋಡಿಬಿಟ್ಟು ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೀವು ಈ ರೀತಿ ಓಪನ್ ಮಾಡಿಬಿಟ್ಟು ಬೇಕಾದ್ರೂ ಮಾರ್ಕ್ ಮಾಡ್ಕೋಬೋದು, ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು. ಇಲ್ಲ ಹಾಗೆ ನೀವು 4 ಫೋಲ್ಡ್ ಮಾಡಿಬಿಟ್ಟು ಬೇಕಾದ್ರೂ ಮಾರ್ಕ್ ಮಾಡ್ಕೋಬೋದು. ಈಗ ನೋಡಿ ನಾನು ಮೊದಲು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅಗಲ ನೋಡ್ಕೊತಾ ಇದ್ದೀನಿ. ಅಗಲ ಬಂದು ನಮಗೆ ರೆಡಿ ಇದು 9.5 ಇದೆ, ಪ್ಲಸ್ 1 ಇಂಚ್ ಇಟ್ಕೊತಾ ಇದ್ದೀನಿ. ಆಗ 10.5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ 1/2 ಇಂಚು ಮಾರ್ಕೆ ಇದಕ್ಕೆ ಹೋಗುತ್ತೆ ಸ್ಟಿಚಿಂಗಿಗೆ. ಹಾಗಾಗಿ ಈಗ ನೋಡಿ 10 ಇಂಚ್ ಇಟ್ಕೊಂಡಿದ್ದೀನಿ, ರೌಂಡು ಫುಲ್ 10 ಇಂಚ್ ಇಟ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಸೈಡು ಬಟ್ಟೆ ಕಡಿಮೆ ಇರುತ್ತೆ, ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಾವು ಒಂದು ಸೈಡ್ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳೋಣ, ಇನ್ನೊಂದು ಸೈಡು ಪ್ಯಾಚ್ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಬೇಕು. ಟೋಟಲ್ಲು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ 9.5 ಪ್ಲಸ್ 1 ಇಂಚ್ 10.5ಗೆ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಕೂಡ ನೋಡಿ 10.5ಗೆ ಇಟ್ಕೊಂಡು 3 ಇಂಚು ಅಷ್ಟು ನಾನು ಡೌನ್ನ ತೊಗೊತಾ ಇದ್ದೀನಿ. ನೋಡಿ ಈ ರೀತಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು 2 ಇಂಚಷ್ಟು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಆ ಲೈನಿಂದ ಆಮೇಲೆ ನೀಟಾಗಿ ಶೇಪ್ನ ಕೊಡಬೇಕಾಗುತ್ತೆ ಸ್ಲೀವ್ಸ್ಗೆ. ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೊಳ್ಳಿ. ಈ ರೀತಿ ಶೇಪ್ ಕೊಟ್ಟಿದ್ದಾದಮೇಲೆ ಒಂದು 1/2 ಇಂಚಷ್ಟು ಒಳಗಡೆ ಶೇಪ್ನ ಕೊಡಬೇಕಾಗುತ್ತೆ. ನೋಡಿ ಈ ರೀತಿ ಒಂದು 1/2 ಇಂಚಷ್ಟು ಒಳಗಡೆ ಭಾಗಕ್ಕೆ ಈ ರೀತಿ ಇನ್ನೊಂದು ಶೇಪ್ನ ಕೊಟ್ಕೊಳ್ಳಿ. ಇದು ಫ್ರಂಟ್ ಶೇಪು. ಇದು ಒಳಗಡೆ ಶೇಪ್ ಏನು ಕೊಟ್ಟೆ ಅದು ಫ್ರಂಟಿಗೆ ಮಾತ್ರ, ಬ್ಯಾಕ್ ಆ ಶೇಪ್ ಬರೋದಿಲ್ಲ. ನೆಕ್ಸ್ಟ್ ಆ ಶೇಪ್ನ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ.
ಇದು ಫ್ರಂಟಲ್ಲಿ ಮಾತ್ರ ಕಟ್ ಮಾಡ್ಕೋಬೇಕು, ಬ್ಯಾಕ್ ಸೈಡ್ದು ಕಟ್ ಮಾಡಬಾರ್ದು. ನೋಡಿ ಬ್ಯಾಕ್ ಸೈಡ್ ಅಷ್ಟು ಬಟ್ಟೆ ಸಾಲ್ಟೇಜ್ ಬರುತ್ತೆ, ಅದನ್ನು ನಾವು ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಆ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಈ ರೀತಿ ಪ್ಯಾಚ್ ಹಾಕ್ಕೊಳ್ಳೋಣ. ಆ ಫ್ರಂಟಲ್ಲಿ ಏನು 1/2 ಇಂಚ್ಗೆ ನಾನು ಮಾರ್ಕ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಕಟ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಆಮೇಲೆ ಕಟ್ ಮಾಡ್ಕೊತೀವಿ ಅಂದರೂ ಕೂಡ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡೋವಾಗ ಕಟ್ ಮಾಡ್ಕೋಬೋದು. ನಾನು ಈಗಲೇ ಕಟ್ ಮಾಡಿದ್ದೀನಿ ನೋಡಿ. ಹಾಗೆ ಸೆಂಟರಲ್ಲಿ ಒಂದು ನಾಚ್ ಹಾಕೋಬೇಕು, ಈ ರೀತಿ ಸೆಂಟರ್ ಪಾಯಿಂಟ್ ಗೊತ್ತಾಗಲಿ ಅಂತ. ನೋಡಿ ಈಗ ಸ್ಲೀವ್ಸ್ ಕೂಡ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಒಂದ್ಸರಿ ನೀವು ಒಂದು ಸ್ಟಿಚ್ ಮಾಡಿರಿ ಅಂದರೆ ನಿಮಗೆ ತುಂಬಾ ಈಸಿಯಾಗಿ ನೀವು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡ್ಕೋಬೋದು. ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂದರೆ ತುಂಬಾ ಈಸಿನೇ ಬ್ಲೌಸ್ ಕಟ್ಟಿಂಗು. ನೆಕ್ಸ್ಟ್ ಈಗ ನೋಡಿ ಇನ್ನೊಂದು ಬೆಲ್ಟ್ ಪಟ್ಟಿ 2 ಪೀಸ್ ಬೇಕಾಗುತ್ತೆ, ಲೈನಿಂಗ್ ಪೀಸ್ 2, ಮೇನ್ ಪೀಸ್ 1 ಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬೆಲ್ಟ್ ಪಟ್ಟಿ ಏನಿರುತ್ತೆ ಅದನ್ನು ನೀಟಾಗಿ ಇಟ್ಬಿಟ್ಟು ಅದಕ್ಕೇ ಮಾರ್ಕ್ ಮಾಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಈ ಆರ್ಮಲ್ ರೌಂಡ್ ಕಟ್ ಮಾಡಿದೆ ಅಲ್ವಾ, ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ವ ಆ ಬಟ್ಟೆಗೆ ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೋದು, ಸಿಗುತ್ತೆ ನಮ್ಗೆ ಅಲ್ಲಿ ಅಷ್ಟು ಬಟ್ಟೆ. ಈಗ ಲೈನಿಂಗ್ ಪೀಸ್ ಏನಿರುತ್ತೆ ಆ ಪೀಸ್ ಎಲ್ಲ ಕಟ್ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು ಬೆಲ್ಟ್ ಪಟ್ಟಿ ಮತ್ತು ಸ್ಲೀವ್ಸು ಫ್ರಂಟ್ ಮತ್ತು ಬ್ಯಾಕು ಫುಲ್ ಎಲ್ಲ ಕಟ್ಟಿಂಗ್ ಆಗಿದೆ. ಈಗ ಮೈನ್ ಕ್ಲಾತ್ನ ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇದೆ ಮೇನ್ ಪೀಸು, ಮೇನ್ ಕ್ಲಾತು. ಇದು ಸೀರೆದು ಬ್ಲೌಸು ನೋಡ್ತಾ ಇರ್ಬೋದು. ಈಗ ನಾವು ಮೇನ್ ಕ್ಲಾತ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನಾವು ಮೇನ್ ಕ್ಲಾತ್ನ ಲೈನಿಂಗಿಗೇನೋ 1/4 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ಇರೋದನ್ನ ಆಮೇಲೆ ಕಟ್ ಮಾಡಿ ಹಾಕ್ಬೋದು. ಹಾಗಾಗಿ 1/4 ಇಂಚಷ್ಟು ಆದಷ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಮೇನ್ ಕ್ಲಾತ್ನ. ಹಾಗೆ ಸೀರೆ ಪನ್ನ ಆಗಿರೋದ್ರಿಂದ ಸ್ವಲ್ಪ ಉದ್ದ ಇರುತ್ತೆ, ಹಾಗಾಗಿ ಮೊದಲು ನಾನಿಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬಾಡಿ ಪಾರ್ಟ್ನ ಕಟ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಸ್ಲೀವ್ಸ್ನ ಕೂಡ ಕಟ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಮೊದಲು ಸ್ಲೀವ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಂದು ಸೈಡು ನಮಗೆ ಸ್ಲೀವ್ಸು ಕರೆಕ್ಟ್ ಮೆಜರ್ಮೆಂಟ್ ಇರುತ್ತೆ, ಇನ್ನೊಂದು ಸೈಡು ಸ್ವಲ್ಪ ಶಾರ್ಟೇಜ್ ಇರುತ್ತೆ ಬಟ್ಟೆ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಎಕ್ಸ್ಟ್ರಾನೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಸೈಡು ನಾನು ಸ್ಲೀವ್ಸು ಪ್ಯಾಚ್ ಹಾಕೋಬೇಕು, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಮೇನ್ ಕ್ಲಾತ್ನ ಕಟ್ ಮಾಡ್ಕೊಂಡಿರ್ತೀನಿ. ಈಗ ಸ್ಲೀವ್ಸ್ ಕಟ್ಟಿಂಗ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಬಾಡಿ ಪಾರ್ಟು ಬ್ಯಾಕು ಮತ್ತು ಫ್ರಂಟ್ 2 ಕೂಡ ಒಂದೇ ಸರಿ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇದು ಕೂಡ 12 ಇಂಚು ಕರೆಕ್ಟಾಗಿ ನಮಗೆ ಬಟ್ಟೆ ಸಿಗುತ್ತೆ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರೆಲ್ಲ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಡಿಪ್ ಏನೂ ಇಲ್ಲ ಅಲ್ವಾ, ಹಾಗಾಗಿ ನೀಟಾಗಿ ಅದನ್ನ ಇಟ್ಬಿಟ್ಟು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಫ್ರಂಟು ಕೂಡ ಅಷ್ಟೇ ನೋಡಿಕೊಂಡು ನಮ್ಗೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅಂತ ನೋಡಿಬಿಟ್ಟು ಅಷ್ಟನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಬೆಲ್ಟ್ ಪಟ್ಟಿನ ನಾವು ಎಕ್ಸ್ಟ್ರಾ ಸೈಡಲ್ಲಿ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ಳೋಣ. 1/4 ಇಂಚಷ್ಟು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ನೀವು ನಮ್ಮದು ಲೈನಿಂಗ್ ಪೀಸ್ ಏನಿರುತ್ತೆ ಅದು ಕರೆಕ್ಟ್ ಮೆಜರ್ಮೆಂಟ್ ಪೀಸ್ ಇರುತ್ತೆ. ಮೇನ್ ಕ್ಲಾತ್ನ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡಿಕೊಂಡು ಫಿನಿಶಿಂಗ್ ಕೊಡುವಾಗ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಬೋದು. ಹಾಗಾಗಿ ನೋಡಿ ಈಗ ಬ್ಯಾಕ್ ಕೂಡ ರೆಡಿ ಆಯಿತು, ಹಾಗೆ ಫ್ರಂಟು ಕೂಡ ರೆಡಿ ಆಯಿತು. ಲೈನಿಂಗ್ ಪೀಸು ಬೇಗ ಕಟ್ ಮಾಡಿಕೊಂಡ್ರೆ ಮೇನ್ ಕ್ಲಾತ್ ಕಟ್ ಮಾಡೋದೇನು ಲೇಟ್ ಆಗೋದಿಲ್ಲ. ಆ ಲೈನಿಂಗ್ ಪೀಸ್ನ ಈ ರೀತಿ ಮೇನ್ ಕ್ಲಾತ್ ಮೇಲೆ ಹಾಕ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ಲೈನಿಂಗ್ ಪೀಸ್ನ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಲೈನಿಂಗ್ ಪೀಸು ಆ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಮಿಸ್ ಆಗಿ ಲೈನಿಂಗ್ ಪೀಸ್ ಏನಾದರೂ ಕಟ್ ಆಯಿತು ಅಂದರೆ ಆಮೇಲೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ನೀವು ಬಿಗಿನರ್ಸ್ ಎಲ್ಲ ಏನಿರ್ತೀರ ಅವರೆಲ್ಲ ಆದಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಮೇನ್ ಕ್ಲಾತು ಸ್ವಲ್ಪ ಎಲ್ಲ ಸಾಫ್ಟ್ ಎಲ್ಲ ಇರುತ್ತೆ, ಅದ್ರ ಮೇಲೆ ಮಾರ್ಕ್ ಮಾಡೋದು ಕಷ್ಟ. ಹಾಗಾಗಿ ಕಾಟನ್ ಲೈನಿಂಗ್ ಇರೋದ್ರಿಂದ ಅದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೋದು. ಹಾಗಾಗಿ ಈಗ ಬ್ಯಾಕು ಫ್ರಂಟು ಸ್ಲೀವ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ನಾವು ಬೆಲ್ಟ್ ಪಟ್ಟಿನೂ ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಇಲ್ಲೂ ಅಷ್ಟೇ ಆರ್ಮಲ್ ರೌಂಡಿಂಗ್ ಇತ್ತಲ್ವ, ಅಲ್ಲಿ ಬೆಲ್ಟ್ ಪಟ್ಟಿ ನಮಗೆ ಸಿಗುತ್ತೆ ಬಟ್ಟೆ, ಹಾಗಾಗಿ ಅಲ್ಲೇ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಬೆಲ್ಟ್ ಪಟ್ಟಿ ಸ್ವಲ್ಪ ಉದ್ದ ಕಮ್ಮಿ ಇದ್ದರೂ ನಡೆಯುತ್ತೆ, ಸ್ವರೇ ಆಗಲ್ಲ. ಉದ್ದ ಸೇಮ್ ಇರಬೇಕು, ಆಗಲ್ಲ ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ನಡೆಯುತ್ತೆ. ನೋಡ್ತಾ ಇರ್ಬೋದು ಸ್ವಲ್ಪ ಕಮ್ಮಿ ಇದೆ ಆಗಲ್ಲ, ಆದರೂ ಓಕೆ ನಡೆಯುತ್ತೆ. ಈಗ ಬೆಲ್ಟ್ ಪಟ್ಟಿ ಕೂಡ ಕಂಪ್ಲೀಟ್ ಆಯಿತು. ನಾನೀಗ ಏನು ತೋರಿಸ್ತೆ ಆ ಮೆಜರ್ಮೆಂಟ್ ಇಟ್ಕೊಂಡು ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳಿ. 34, 36 ಸೈಜ್ದೆಲ್ಲ 35 ಈ ರೇಂಜಲ್ಲಿದ್ದರೆ ಈ ಅಳತೆ ಇಟ್ಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಫಿಟ್ಟಿಂಗ್ ಕೂಡ ಚೆನ್ನಾಗೇ ಬರುತ್ತೆ ಬ್ಲೌಸು. ಈಗ ನಾನು ಏನು ತೋರಿಸ್ತೆ ಆ ಮೆಜರ್ಮೆಂಟ್ ಇಟ್ಕೊಂಡು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ನಿಮಗೆ ಸ್ಟಿಚಿಂಗ್ ಬರೋದಾದರೆ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ಎಲ್ಲರೂ ನೋಡಿ.
ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮಗೆ ನೆಕ್ಸ್ಟ್ ನೀವು ಕಾಜಿ ಪಟ್ಟಿ ಮತ್ತು ಉಕ್ಸ್ ಪಟ್ಟಿನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಉಕ್ಸ್ ಪಟ್ಟಿಗೆ ಬಂದು ಅಗಲ 2 ಇಂಚು, ಉದ್ದ ನೀವು ಉಕ್ಸ್ ಪಟ್ಟಿ ಎಷ್ಟಿರುತ್ತೆ ಅಂತ ನೋಡ್ಕೊಂಡು ಅಷ್ಟು ಉದ್ದ ಇಟ್ಕೊಳ್ಳಿ. ಹಾಗೆ ಕಾಜಿ ಪಟ್ಟಿಗೆ ಅಗಲ 3 ಇಂಚು, ಲೈನಿಂಗ್ ಒಂದು ಮತ್ತು ಮೇನ್ ಕ್ಲಾತ್ ಒಂದು 2 ಪೀಸ್ನು ಹಾಕೊಳ್ಳಿ. ಇಲ್ಲಿ ಕಾಲರ್ಗೂ ಕೂಡ ಬಟ್ಟೆ ಬೇಕಾಗುತ್ತೆ, ಕಾಲರ್ಗೂ ಕೂಡ ಮೇನ್ ಕ್ಲಾತ್ನೇ ತಗೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಮಿಸ್ ಮಾಡದೆ ಎಲ್ಲರೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.